ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ ನೋಡಿ ಎಲ್ಲ ಕೆಲಸನೂ ಮುಗೀತು ಆ್ಯಂಡ್ ಇವತ್ತು ಬೆಳಗ್ಗೆನೇ ಎದ್ದಿದ್ದೆ ಇವತ್ತು ಈ ಟೈಮ್ 11 ಆಗಿದೆ ನೋಡಿ ಸನ್ನಿ ಟಿಫಿನ್ ಮಾಡಿ ಮಲ್ಕೊಂಡಿದ್ದಾನೆ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ರಾಯ್ತು ಲಾಗ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಯುಗಾದಿ ನಾನು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಏನು ಅಂದ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ನಾನು ಹಬ್ಬದ ದಿನ ಬ್ಯುಸಿ ಇದ್ದೆ ಅಂತಲೇ ಹೇಳ್ಬೋದು ಸ್ವಲ್ಪ ನಮ್ಮ ಫ್ಯಾಮ್ಲಿ ಊರಿಗೆಲ್ಲ ಹೋಗಿದ್ನಲ್ವ ಹಾಗಾಗಿ ಅಲ್ಲಿ ನನಗೆ ಲಾಗ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗಿನ ತಿಂಡಿಗೆ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಆ್ಯಂಡ್ ಇವತ್ತು ನಾನು ಉಪವಾಸ ಇರೋದ್ರಿಂದ ಅವನೊಬ್ಬನೇ ತಿನ್ನೋದಂತೇಳಿ ಉಪ್ಪಿಟ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತು ಪೂಜೆ ನೋಡಬೇಕು ಮಾಡಬೇಕಾ ಇಲ್ವಾ ಅಂತೇಳಿ ಸ್ವಲ್ಪ ಗ್ಯಾಪ್ ಆಗ್ತಾಯಿದೆ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅನಿವಾರ್ಯ ಕಾರಣಗಳಿಂದ ಗ್ಯಾಪ್ ಆಗ್ತಾಯಿದೆ ಗ್ಯಾಪ್ ಮಾಡಿದರೂ ಕೂಡ ಗುರುವಾರ ಪೂಜೆನ ಮುಗಿಸ್ಕೋಬೇಕು 9 ಗುರುವಾರ ಮಾಡಿ ಮುಗಿಸ್ಕೊಂಡ್ರು ನಡೆದೋಗುತ್ತೆ ಅಂತೇಳಿ ತುಂಬಾ ಗ್ಯಾಪ್ ಆಗ್ತಾಯಿದೆ ಪರವಾಗಿಲ್ಲ ಕೈ ನೋವು ಬಂದುಬಿಡ್ತು ನೋಡಿ ಅದಕ್ಕೆ ಇಳಿಸ್ಬಿಟ್ಟೆ ಫೋನ್ನ ಹೀಗೆ ಜಾಸ್ತಿ ಮಾತಾಡ್ತಾ ಇದ್ರೆ ಕೈ ನೋವು ಬಂದುಬಿಡುತ್ತೆ ಇನ್ನೂ ಹಿಡ್ಕೊಳ್ಳೋದು ರೂಢಿ ಆಗ್ತಾನೇ ಇಲ್ಲ ನನಗೆ ಓಕೆ ಇರಲಿ ಇದರಲ್ಲಿ ಸ್ವಲ್ಪ ನಾನೇನು ಊರಿಗೆ ಹೋಗಿ ಏನೇನು ಮಾಡಿದ್ನೆ ಯಾವ ರೀತಿ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಒಂದು ಚಿಕ್ಕದಾಗಿ ಕ್ಲಿಪ್ಸ್ ತೊಗೊಂಡಿದ್ದೀನಿ ಯುಗಾದಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಜೊತೆಗೆ ಯಾವ ಥರ ಇದ್ದೆ ಅಂತೇಳಿ ಎಲ್ಲ ಕ್ಲಿಪ್ಸ್ ಹಾಕಿದ್ದೀನಿ ಸ್ವಲ್ಪ ಅಲ್ಲಿ ಒಂದಿಷ್ಟು ಇಲ್ಲಿ ಒಂದಿಷ್ಟು ನೋಡ್ಕೊಂಡು ಬನ್ನಿ ಇವತ್ತು ಗುರುವಾರ ಆಗಿರೋದ್ರಿಂದ ಅವ್ರಿಗಷ್ಟೇ ಟಿಫಿನ್ ಮಾಡಿ ಇಟ್ಟಿದ್ದೀನಿ ಉಪ್ಪಿಟ್ಟು ಇಲ್ಲಿ ಹಾಲು ಕೂಡ ಕಾಸಿದ್ದೀನಿ ಸ್ವಲ್ಪ ಇವತ್ತು ಹಾಲು ಉಪ್ಪಿಬಿಟ್ವು ಪರವಾಗಿಲ್ಲ ಗುರುವಾರ ದಿನ ಒಳ್ಳೇದಾಗುತ್ತಾ ಅಂತ ಅಂದ್ಕೊಂಡೆ ನೆಕ್ಸ್ಟ್ ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅದರ ಬಟ್ ಮನಿ ಪ್ಲಾಂಟ್ ಅಲ್ಲ ಆದರೆ ನನಗೆ ತುಂಬಾ ಇಷ್ಟ ಹಾಗಾಗಿ ತೋರಿಸ್ತಿದ್ದೀನಿ ಮನಿ ಪ್ಲಾಂಟ್ ತಂದಿಡ್ಬೇಕಿಲ್ಲೆಲ್ಲ ತಂದಿಡ್ತೀನಿ ಸ್ವಲ್ಪ ಸಮ್ಮರ್ ಹೋಗಲಿ ಅಂತ ಕ್ಲೈಮೇಟ್ ಎಲ್ಲ ಫುಲ್ ಮೋಡ ಥರನೇ ಇದೆ ಒಂದಿನ ಬಿಸಿಲು ಒಂದಿನ ಮೋಡ ಥರ ಇರುತ್ತೆ ನನಗೆ ಇದೇ ಥರ ಇರೋದಿಷ್ಟ ಸಮ್ಮರ್ ಟೈಮಲ್ಲಿ ಓಕೆ ಬನ್ನಿ ಬೆಳಗ್ಗೆನೇ ಹೂ ನೋಡೋಕೆ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಮೊಗ್ಗು ಬಿಡದೆ ತುಂಬಾ ದಿನ ಆಗಿತ್ತು ಹೂ ಬಿಡದೆ ಆ್ಯಂಡ್ ಇದು ಯುಗಾದಿ ಹಬ್ಬದ ದಿನದ ಲಾಗ್ ನೋಡಿ ನಾನು ಸ್ವಲ್ಪ ಕ್ಲಿಪ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಬೆಳಗ್ಗೆನೇ 6 ಗಂಟೆ ಎಲ್ಲ ಆಗಿತ್ತು ನೋಡಿ ನಾವು ಊರು ಬಿಟ್ಟು ನಾವು ಹಬ್ಬಕ್ಕಂತೇಳಿ ಊರಿಗೆ ಹೋಗ್ತಾ ಇದ್ವಿ ನೋಡ್ತಿರ್ಬೋದು ಬೆಳಗಿನ ಸನ್ಸೆಟ್ಟು 2 ಕಣ್ಲಿಂದ ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಬೆಳಗ್ಗೆನೇ ಎದ್ಬಿಟ್ಟು ಈ ಥರ ಜರ್ನಿ ಮಾಡ್ತಾಯಿದ್ರೆ ಏನೋ ಒಂಥರ ಮಜಾ ಬರುತ್ತೆ ಅಲ್ವಾ ಅದಕ್ಕೆ ಹಿರಿಯರು ಹೇಳಿರೋದು ಬೆಳಗ್ಗೆನೇ ಎದ್ದೇಳಬೇಕು ಅಂತೇಳಿ ಸದ್ಯ ದಿನಗಳಿಗೆ ಯಾರಿಗೂ ಅಷ್ಟೊಂದು ಬೆಳಗ್ಗೆ ಎದ್ದೇಳಕ್ಕೆ ಸಾಧ್ಯನೇ ಆಗಲ್ಲ ನನಗಂತೂ ಆಗೋದೇ ಇಲ್ಲ ನಾನು 7:15 ಇಲ್ಲದೆ ಎದ್ದೇಳಕ್ಕೆ ಟ್ರೈನೇ ಮಾಡಲ್ಲ ಯಾಕಂದರೆ ಸನ್ನಿ ಇರೋದ್ರಿಂದ ನನಗೂ ಸ್ವಲ್ಪ ಕಷ್ಟನೇ ಆಗುತ್ತೆ ಸನ್ನಿಗೆ ಇವಾಗ ಸ್ಕೂಲಿಗೆಲ್ಲ ಹಾಕಿದ್ದೀನಲ್ವ ಇವಾಗ ಮುಂದೆ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಹಾಗೆ ಸನ್ನಿಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವ್ನು ಸ್ವಲ್ಪ ಮಲಗಿದ್ನ ಆಮೇಲೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ನೋಡಿ ಅವನು ಮೊಬೈಲ್ ನೋಡ್ತಾ ಕುಂತ್ಕೊಂಡಿದ್ದ ನಾವು ಅದು ಇದು ಎಲ್ಲ ಮಾತಾಡ್ತಾ ಊರಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಊರಿಗೆ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಒಟ್ಟು ಕೂಡ್ಬಿಟ್ಟಿದ್ರು ಮನೇಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡಿ ಬೇವು ಬೆಲ್ಲ ಎಲ್ಲ ಕುಡಿದು ನಾವು ಹೋಟೆಲ್ಗೆ ಬಂದಿದ್ವಿ ನೋಡಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಾವು ಏನಿದ್ದೀವಲ್ಲ ಎಲ್ಲರೂ ಫ್ಯಾಮ್ಲಿ ಮೆಂಬರ್ಸು ಯಾರೂ ಬೇರೆ ಇಲ್ಲ ಎಕ್ಸ್ಟ್ರಾ ಇಲ್ಲ ನಾವೆಲ್ಲರೂ ಫ್ಯಾಮ್ಲಿ ಮೆಂಬರ್ಸು ಸೇರಿ ಹಬ್ಬಕ್ಕೋಸ್ಕರ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಫೋಟೋ ತೆಕ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇದ್ವಿ ನೋಡಿ ಹೆಣ್ಮಕ್ಳದ್ದು ನಾರ್ಮಲಾಗಿ ಗೊತ್ತೇ ಇರುತ್ತಲ್ವ ವುಮೆನ್ಸದ್ದು ವಿಡಿಯೋ ರೀಲ್ಸು ಫೋಟೋಸು ಅದೆಲ್ಲ ಸ್ವಲ್ಪ ಮಜಾ ಮಾಡೋಣ ಹಬ್ಬದ ಟೈಮಲ್ಲಿ ಅಂತೇಳಿ ಹೋಟ್ಲಿಗೆ ಊಟ ಮಾಡೋಕ್ಕೆ ಬಂದಿದ್ವಿ ನೋಡಿ ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ವಿ ಹಂಗಾಗಿ ಎಲ್ಲರೂ ಫೋಟೋ ತೆಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಜಾ ಮಾಡಿಕೊಂಡು ಮಕ್ಕಳೆಲ್ಲನೂ ಎಲ್ಲ ಫ್ಯಾಮ್ಲಿ ನಾವು ಹೀಗೆ ಎಲ್ಲಾದರೂ ಸೇರಿದರೆ ಎಲ್ಲರೂ ಒಟ್ಟಿಗೆ ಸೇರಿರ್ತೀವಿ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಅವರು ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಗಾಡಿಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿ ಮಜಾ ಮಾಡಿಕೊಂಡು
ಒಬ್ರ ಕಾಲೊಬ್ರು ಎಳ್ಕೊಂಡು ಮಜಾ ಮಾಡಿಕೊಂಡು ಹೋಟ್ಲಿಗೆ ಬಂದು ಊಟ ಮಾಡ್ತಾ ಇದ್ವಿ ನೋಡಿ. ಹಬ್ಬದ ಊಟ ಕೂಡ ನಾವು ರಾತ್ರಿ ಟೈಮಲ್ಲಿ ಮಾಡೋಣ ಅಂಥೇಳಿ ಮಧ್ಯಾಹ್ನ ಹೋಟ್ಲಿಗೆ ಹೋಗಿ ಒಂದು ಸ್ವಲ್ಪ ಮಜಾ ಬರುತ್ತಲ್ವ, ಎಲ್ಲರೂ ಸೇರಿದ್ವಲ್ವ, ಹಾಗಾಗಿ ಹೋಟೆಲಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಹೋಟ್ಲಿಗೆ ಬಂದಿದ್ವಿ ನೋಡಿ. ನೋಡ್ತಿರ್ಬೋದು ಎಲ್ಲರೂ ಅವರು ಒಬ್ರೊಬ್ರು ಮಾತಾಡ್ಕೊತ ಕುಂತ್ಕೊಂಡು ಬಿಟ್ಟಿದ್ವಿ, ಒಬ್ರಿಗೊಬ್ರು ಕಾಲು ಎಳೆಯೋದು ತುಂಬ ಮಜಾ ಬಂತಂತಲೇ ಹೇಳ್ಬೋದು. ಎಲ್ಲರೂ ಫುಲ್ ಊಟ ಮಾಡಿಕೊಂಡು ಫುಲ್ ಸುಸ್ತಾಗಿ ಎಲ್ಲ ಎಂಜಾಯ್ ಮಾಡಿ ಫುಲ್ ಫೈನಲಾಗಿ ಸುಸ್ತಾಗಿ ಊಟ ಮಾಡಿಕೊಂಡು ಮನೆ ಕಡೆ ಹೋದ್ವಿ ನೋಡಿ. ಇದಂತೂ ಮರೆಯೋಕ್ಕೆ ಆಗಲ್ಲ, ತುಂಬಾ ಮೆಮೊರಿಬಲ್ ಅಂತಲೇ ಹೇಳ್ಬೋದು ಈ ಹಬ್ಬ. ಬನ್ನಿ, ಎಲ್ಲ ವಿಡಿಯೋನ ನೋಡಿದ್ರಲ್ವಾ, ನಾನೇನು ಹಬ್ಬದ ದಿನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಯುಗಾದಿ ಸೆಲೆಬ್ರೇಟ್ ಮಾಡೋಕ್ಕಿಂತ ಫ್ಯಾಮ್ಲಿ ಜೊತೆಗೆ ಟೈಮ್ ತುಂಬಾ ಸ್ಪೆಂಡ್ ಮಾಡಿದ್ವಿ ನೋಡಿ. ಅವತ್ತಿನ ದಿನ ಹೋಟ್ಲಿಗೆಲ್ಲ ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ನಮ್ಮದು ಒಂದು ಫುಲ್ ಹೇಳ್ಬೇಕಂದ್ರೆ ಫ್ಯಾಮ್ಲಿ ಡೇ ಆಗಿತ್ತಂತಲೇ ಹೇಳ್ಬೋದು. ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ, ಈ ವರ್ಷ ನಿಮಗೆ ಎಲ್ಲ ನೀವೇನು ಅಂದ್ಕೊಂಡಿದ್ದೀರಿ ಅದನ್ನೆಲ್ಲ ಸಿಗಲಿ, ಆ್ಯಂಡ್ ನಿಮ್ಮ ಫ್ಯಾಮ್ಲಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಆ್ಯಂಡ್ ನೀವೇನು ಮಾಡೋ ಕೆಲಸ ಎಲ್ಲನೂ ಸಕ್ಸಸ್ ಆಗಲಿ ಅಂತ ನನ್ನ ಬ್ಲಾಗ್ ಕಡೆಯಿಂದ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ, ಏನೋ ನಮಗೆ ನ್ಯೂ ಇಯರ್ ಅಷ್ಟೊಂದು ಹೊಸ ವರ್ಷ ಅಂತ ಇವಾಗ ನಾವು ಚಿಕ್ಕವರಿದ್ದಾಗ ನಮಗೆ ಆ ಥರ ಅನಿಸ್ತಾ ಇತ್ತು. ಯಾಕಂದರೆ ಸ್ಕೂಲ್ಗೆ ಹೋಗ್ತಿದ್ವಿ, ಚಾಕ್ಲೇಟ್ಸ್ ಎಲ್ಲ ಕೊಡ್ತಿದ್ವಿ. ಬಟ್ ನಮಗಂತ ಬುದ್ಧಿ ಬಂದಮೇಲೆ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ ಸಂಸ್ಕೃತಿ ಪ್ರಕಾರ ನಮಗೆ ಇದೇ ಹೊಸ ವರ್ಷ, ಯುಗಾದಿನೇ ಹೊಸ ವರ್ಷ ಅಂತೇಳಿ ಫೀಲ್ ಆಗುತ್ತೆ ನೋಡಿ. ಯಾಕಂದರೆ ಯುಗಾದಿಗೆ ಓನ್ಲಿ ಪಾರ್ಟಿ ರೀಸನ್ಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೊರ್ತು ಅದು ಒಂದೇನೋ ಫೀಲ್ ಅನ್ನೋದು ಕೊಡೋದಿಲ್ಲ ಹೊಸ ವರ್ಷ ಅಂಥೇಳಿ. ಬಟ್ ಯುಗಾದಿಗೆ ಎಳ್ಳು ಬೆಲ್ಲ ತಿಂದು, ನಮ್ಮ ಕಡೆ ಬೇವು ಅಂತ ಮಾಡ್ತೀವಿ, ನನಗೆ ತೋರ್ಸೋಕ್ಕಾಗಲಿಲ್ಲ. ನಾನು ಅದನ್ನು ಕೂಡ ನಮ್ಮ ಮನೇಲಿ ಮಾಡಿದ್ವಿ, ಬಟ್ ನನಗೆ ಶೇರ್ ಮಾಡ್ಕೋಷ್ಟು ನೆನ್ಪು ಬರಲಿಲ್ಲ. ಹಂಗಾಗಿ ನೆಕ್ಸ್ಟ್ ಟೈಮ್ ನಾ ಪಕ್ಕಾ ಯುಗಾದಿಗೆ ಎಳ್ಳು ಯಾವ ಥರ ಬೇವು ಮಾಡ್ತೀವಿ ಅಂತೇಳಿ ಶೇರ್ ಮಾಡ್ಕೊತೀನಿ. ನಮ್ಮ ಕಡೆ ಬೇವು ಅಂತೇಳಿ ಮಾಡ್ತೀವಿ. ಯಾವುದೇ ಜ್ಯೂಸಿಗೂ ಕಡಿಮೆ ಇರಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಎಲ್ಲ ಐಟಮ್ ಹಾಕಿ, ಐಟಮ್ ಮೀನ್ಸ್ ಎಲ್ಲ ಥರದ ಹಣ್ಣು ಹಾಕ್ತೀವಿ, ಅಂದರೆ ಬೆಲ್ಲ ಇರಲಿ ಅಂದ್ಬಿಟ್ಟು. ನೆಕ್ಸ್ಟ್ ಅದಕ್ಕೆ ಬೇವು ಕೂಡ ಹಾಕ್ತೀವಿ, ಬೆಲ್ಲ ಕೂಡ ಹಾಕ್ತೀವಿ, ಎಲ್ಲ ಹಣ್ಣುಗಳು ಹಾಕ್ತೀವಿ, ಎಲ್ಲ ಥರ ಮಿಕ್ಸ್ ಇರುತ್ತೆ. ಅದು ಕುಡಿಬೇಕಂದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಅದನ್ನು ನಾನು ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಥರ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಬೇವು ಬೆಲ್ಲ ತಿಂದು ಯುಗಾದಿನ ಸೆಲೆಬ್ರೇಟ್ ಮಾಡಿದರೆ, ನಮ್ಮ ಕಡೆ ನಾವು ಬೇವು ಅಂತೇಳಿ ಮಾಡ್ತೀವಿ, ಅದು ಜ್ಯೂಸ್ ಥರ ಮಾಡ್ತೀವಿ. ಈ ಕಡೆ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಅದನ್ನು ಶೇರ್ ಮಾಡ್ಕೊಳ್ಬೇಕಾಗಿತ್ತು, ಮನೇಲೆಲ್ಲ ಮಾಡಿದರು. ಬಟ್ ನನಗೆ ಅದು ಅಂದರೆ ಫ್ಯಾಮ್ಲಿ ಮೆಂಬರ್ಸ್ ಜೊತೆ ಇರ್ತೀವಲ್ಲ, ಅಷ್ಟೊಂದು ನೆನಪಿಗೆ ಬರಲಿಲ್ಲ ನನಗೆ. ಓಕೆ, ನೆಕ್ಸ್ಟ್ ಟೈಮ್ ನಾನು ಖಂಡಿತ ಲಾಗ್ನ ಶೇರ್ ಮಾಡ್ಕೊತೀನಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಬನ್ನಿ, ಇನ್ನೂ ಏನೇನು ಇವತ್ತಿನ ಲಾಗ್ನ ಯಾವ ಥರ ಡೇ ಹೋಗುತ್ತಂತ ನನಗೂ ಗೊತ್ತಿಲ್ಲ, ಕಂಟಿನ್ಯೂ ಮಾಡೋಣ. ಏನೇನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ. ಸದ್ಯಕ್ಕೆ ಮಲ್ಕೊಂಡಿದ್ದಾನೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು. ಸ್ವಲ್ಪ ಶೇರ್ ಮಾಡ್ಕೊಳ್ಳೋದಿತ್ತಲ್ವ ವಿಡಿಯೋ, ಹಾಗಾಗಿ ಬನ್ನಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಸಾಯಂಕಾಲ ಟೈಮ್ ತುಂಬಾ ಬೋರ್ ಆಗ್ತಾ ಇತ್ತು, ಹಂಗಾಗಿ ಒಂದು ವಾಕ್ ಗಾರ್ಡನ್ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ವಿ ನೋಡಿ. ಸಮು ಕೂಡ ಬಂದಿದ್ಲು, ನಮ್ಮ ಅಕ್ಕನ ಮಗಳು, ರಜೆಗಂತೇಳಿ ಅವಳು ಕೂಡ ಬಂದಿದ್ಲು. ಎಲ್ಲರೂ ಸೇರಿ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಹೊರಗಡೆ ಹೋಗಿ ಬಂದ್ವಿ ನೋಡಿ. ತುಂಬಾ ನಮ್ಮ ಗಾರ್ಡನ್ ತುಂಬಾ ರಿಲ್ಯಾಕ್ಸ್ ನೋಡ್ಕೊಡುತ್ತಂತಲೇ ಹೇಳ್ಬೋದು. ಒಂಥರ ಮೂಡ್ ಆಫ್ ಆಗಿದ್ದಾಗ ಈ ಥರ ಗಾರ್ಡನ್ಗೆ ಹೋಗಿ 1.5 hour ಟೈಮ್ ಸ್ಪೆಂಡ್ ಬಂದರೆ ಸಖತ್ ಮಜಾ ಬರುತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲ ಟೈಮಿಗೆ ಪೀಸ್ಫುಲ್ ಆಗಿರುತ್ತೆ, ವಾಕ್ ಮಾಡ್ಬೋದು, ಓಡಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಕಳಾಗಿದ್ದರೆ ಆಟ ಆಡ್ಬೋದು. ಎಲ್ಲ ರೀತಿಯೂ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನೇಚರ್ ತುಂಬಾ ಸಖತ್ತಾಗಿದೆ. ಯಾರಿಗೆಲ್ಲ ನೇಚರ್ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ ಪ್ರಕೃತಿ ಅನ್ನೋದು.
ನೀವು ನೋಡ್ತಿರ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಾಯಂಕಾಲ ಟೈಮಲ್ಲಿ ಹೋದರೆ ಸನ್ಸೆಟ್ ಆಗಿರ್ಬೋದು, ಆ ನೀರಾಗಿರ್ಬೋದು ಆ್ಯಂಡ್ ಕ್ಲೈಮೇಟ್ ಆಗಿರ್ಬೋದು ತುಂಬಾ ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತಂತಲೇ ಹೇಳ್ಬೋದು ನೋಡಿ. ನಾನಂತೂ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕುಂತ್ಕೊಂಡು ಬಿಟ್ಟಿದ್ದೆ ನೋಡಿ. ಎಲ್ಲ ಕೆರೆಯಲ್ಲಿ ಅಲೆಗಳೆಲ್ಲ ನೋಡ್ಕೊಂತ ಒಂದು ಸ್ವಲ್ಪ ಹೊತ್ತು ಹಾಗೆ ಸೈಲೆಂಟಾಗಿ ಕುಂತ್ಕೊಂಡು ಬಿಟ್ಟಿದ್ದೆ. ಯಾವುದೇ ರೀತಿಯಲ್ಲಿ ಹೋಗಿ ಕುಂತ್ಕೊಂಡಾಗ ಯಾವುದೇ ರೀತಿ ಪ್ರೆಷರ್ ಇರಲ್ಲ ಅಂತಲೇ ಹೇಳ್ಬೋದು ನೋಡಿ. ಒಂದು ಸ್ವಲ್ಪ ಹೊತ್ತು ನಾವಾಗಿರಲ್ಲ, ಅಷ್ಟೊಂದು ಎಂಜಾಯ್ ಮಾಡಿ ಬರ್ತೀವಿ ನೋಡಿ. ನಾವೊಂದು 3 hours ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಸಾಯಂಕಾಲ ಸಮ್ಮು ಕೂಡ ಬಂದಿದ್ಲಲ್ವ, ಇವತ್ತು ಊಟಕ್ಕೆ ಹೋಗ್ಬಿಡೋಣ ಅಂತೇಳಿ ಹೋಟ್ಲಕ್ಕೆ ಹೋಗಿದ್ವಿ. ಅದೇನೋ ಅಂತಾರಲ್ಲ, ಅವಳದ್ದು ಹೆಸರು, ನಾವೆಲ್ಲ ಸಖತ್ ತಿಂದ್ಬಿಟ್ವಿ. ಅವಳು ಸುಮ್ಮನೆ ಒಂದು ದೋಸೆ ತೊಗೊಂಡು ತಿಂದ್ಲ. ಅವಳು ಆಲ್ಮೋಸ್ಟ್ ಅಲ್ಲಿ ಏನು ತಿನ್ನಲ್ಲ, ಅವಳಿಗೆ ದೋಸೆ ಅಂದ್ರೇ ಇಷ್ಟ ಆಗೋದು. ಅವಳು ದೋಸೆ ತೊಗೊಂಡು ತಿಂತಾ ಇದ್ಲು. ಇವತ್ತು ಗುರುವಾರ ಇರೋದ್ರಿಂದ ನನಗೂ ಅಡುಗೆ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಬೋರ್ ಆಗ್ತಾ ಇತ್ತಲ್ವಾ. ಸರಿ ಬಿಡು ಹೋಟ್ಲಕ್ಕೆ ಹೋಗ್ಬಿಡೋಣ ಅಂತೇಳಿ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿಕೊಂಡು, ನಾನು ನಮ್ಮ ಹಸ್ಬೆಂಡು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಟ್ಲಕ್ಕೆ ಹೋಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಮನೆಗೆ ಬಂದ್ವಿ ನೋಡಿ. ಅಲ್ಲಿನೂ ನಾವು ನಾರ್ಮಲಾಗಿ ಅದೇ ರೋಟಿ ಅದೇ ಕರ್ರಿನೇ ಆರ್ಡ್ರ್ ಮಾಡಿರೋದು. ನನಗೆ ಜಾಸ್ತಿ ಹೋಟ್ಲದ್ದು ಊಟ ಇಷ್ಟ ಆಗಲ್ಲ, ಬಟ್ ಈ ಥರ ಅಡುಗೆ ಮಾಡೋ ಟೈಮಿಗೆ ಬೋರ್ ಆದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ. ನನಗೆ ತುಂಬ ಸಖತ್ ಬೋರ್ ಆಗಿಬಿಟ್ಟಿತ್ತು, ಯಾಕೋ ಏನೋ ಗೊತ್ತಿಲ್ಲ, ಉಪವಾಸ ಇರೋದ್ರಿಂದ ಅಂತನೋ ಗೊತ್ತಿಲ್ಲ. ಹಾಗಾಗಿ ಫೈನಲ್ ಆಗಿ ನಡೀರಿ ಹೋಗೋಣ, ಅವರಿಗೂ ಸ್ವಲ್ಪ ಹೊರಗಡೆ ತಿರ್ಗಾಡ್ಸ್ಕೊಂಡು ಬಂದಂಗನಾಗುತ್ತಾ, ನಮಗೂ ಹೋಟ್ಲಿಗೆಲ್ಲ ಊಟ ಮಾಡ್ಕೊಂಡು ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಂದ್ವಿ ನೋಡಿ. ಫೈನಲ್ ಆಗಿ ಎಲ್ಲನೂ ಚೆನ್ನಾಗಿತ್ತು ಊಟ. ಅದೇ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟೆಲ್ಲ ತಿಂದುಬಿಟ್ಟು ಲಾಸ್ಟಿಗೆ ಒಂದು ಜ್ಯೂಸ್ ಕುಡಿದ್ಬಿಟ್ಟು ಮನೆ ಕಡೆ ಬಂದ್ವಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.